ನಮಸ್ಕಾರ ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಗೃಹ ಸಚಿವರನ್ನೇ ಪ್ರಶ್ನಿಸಿದ ವಿದ್ಯಾರ್ಥಿನಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಘಟನೆ. ಸಾಮಾನ್ಯರಂತೆ ಬದುಕಲು ನನಗೂ ಆಸೆ ಎಂದ ಎಂಬಿ ಪಾಟೀಲ್. ಸಂಭ್ರಮದ ಶಿವರಾತ್ರಿ ಆಚರಣೆ. ನಗರದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು. ಶಿವನನ್ನು ನೆನೆದು ಪುನೀತರಾದ ಭಕ್ತರು. ಬಂಜಾರ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯತ್ನಾಳ್. ಟಿಕೆಟ್ ಕೊಡುವಲು ಅವಕಾಶ ನನಗೂ ಬರುತ್ತೆ ಎಂದ ನಗರ ಶಾಸಕ. ಬೀದಿಗೆ ಬಂದ ಬಿಜೆಪಿ ಭಿನ್ನಮತ. ಚಕ್ಕಡಿ ಸ್ಪರ್ಧೆ ಕಣ್ಣು ತುಂಬಿಕೊಳ್ಳಲು ಶಾಂತರಾದ ಜನರು. ಇದು ಹುಬ್ಬಳ್ಳಿ ಗ್ರಾಮದ ಗಮನಗಟ್ಟಿ ಗ್ರಾಮದ ಸೊಬಗು. ಮಾರ್ಚ್ 10ರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಲಹಾ ಶಿಬಿರ. ಡಾಕ್ಟರ್ ಮಹಾದೇವ್ ನವಾಡ್ ಅವರಿಂದ. ವಾರ್ತೆಗಳ ವಿವರ. ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಗೃಹ ಸಚಿವರನ್ನು ವಿದ್ಯಾರ್ಥಿಯೊಬ್ಬಳು ಪ್ರಶ್ನಿಸಿದ ಘಟನೆ ನಗರದಲ್ಲಿ ನಡೆದಿದೆ. ಪುರಾಣ ಪ್ರಸಿದ್ಧ 770 ಲಿಂಗದ ಗುಡಿ ಶಿವಾಲಯದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ದೇವರ ದರ್ಶನ ಪಡೆಯುತ್ತಿದ್ದ ವೇಳೆ ಘಟನೆ ನಡೆದಿದೆ. ಬಿಎಲ್ಡಿ ಆವರಣದಲ್ಲಿರುವ ಶಿವ ದೇವಾಲಯದಲ್ಲಿ ನೇರವಾಗಿ ಶಿವ ದರ್ಶನ ಪಡೆದ ಎಂಬಿ ಪಾಟೀಲರನ್ನು ವಿದ್ಯಾರ್ಥಿನಿ ಪ್ರಶ್ನಿಸಿದ್ದಾಳೆ. 1 ಗಂಟೆಯಿಂದ ಸಾಲಿನಲ್ಲಿ ನಿಂತಿದ್ದೇವೆ, ನೀವು ಈಗ ಬಂದು ದರ್ಶನ ಪಡೆದಿದ್ದೀರಾ ಎಂದು ವಿದ್ಯಾರ್ಥಿ ಪ್ರಶ್ನಿಸಿದ್ದು, ಈ ವೇಳೆ ತುರ್ತಾಗಿ ತೆರಳುವುದಿದೆ ಎಂದು ಬಾಲಕಿಗೆ ಗೃಹ ಸಚಿವರು ಸಮಜಾಯಿಸಿ ನೀಡಿದರಲ್ಲದೆ ನನಗೂ ಸಾಮಾನ್ಯನಂತೆ ಜೀವಿಸುವ ಇಚ್ಛೆ ಇದೆ, ಹಾಗಾಗಿ ನನಗೆ ಜೀರೋ ಟ್ರಾಫಿಕ್ ಬೇಡ ಅಂತ ಸೂಚಿಸಿದ್ದೇನೆ ಎಂದು ನಯವಾಗಿ ಉತ್ತರಿಸಿದ ಎಂಬಿ ಪಾಟೀಲ್ ಅವರು ತೆರಳುವ ವೇಳೆ ವಿದ್ಯಾರ್ಥಿನಿಗೆ ಕ್ಷಮೆ ಕೇಳಿದ್ದು ನಿನ್ನ ಸಲಹೆ ಸ್ವೀಕರಿಸುತ್ತೇನೆ ಎಂದು ಹೇಳಿದರು. ಮತ್ತು ಇಡೀ ದೇಶದಲ್ಲಿ ಇಂದು ಶಿವರಾತ್ರಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಈ ರಾಜ್ಯದ ಗೃಹ ಸಚಿವನಾಗಿ ರಾಜ್ಯದ ಜನತೆಗೆ ನಾನು ಶಿವರಾತ್ರಿಯ ಶುಭಾಶಯಗಳನ್ನ ಕೋರ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ, ಇವತ್ತು ಹಿರಿಯರಾದಂಥ ಬಸಂತ್ ಕುಮಾರ್ ಪಾಟೀಲರು, ಅವರೆಲ್ಲ ಸಹೋದರರು, ಕುಟುಂಬ ವರ್ಗದವರು, ಅವರ ತಾಯಿಯವರ ಒಂದು ಸ್ಮರಣಾರ್ಥಕವಾಗಿ ಇಲ್ಲಿ ಬೃಹತ್ ಆಕಾರದ ಬಹುಶಃ ಭಾರತ ದೇಶದಲ್ಲಿ ಅತ್ಯಂತ ಒಂದು ದೊಡ್ಡದಾದಂಥ ಒಂದು ಶಿವನ ಮೂರ್ತಿಯನ್ನು, ಸುಂದರವಾದಂಥ ಮೂರ್ತಿಯನ್ನು ಪ್ರತಿಷ್ಠಾನ ಮಾಡೋ ಮೂಲಕ ಮತ್ತು ಇನ್ನಿತರ ಆ ಒಂದು ಸೇವಾ ಕಾರ್ಯಕ್ರಮಗಳನ್ನ ಬಡ ಮಕ್ಕಳಿಗೆ, ಶಾಲೆಗೆ ಮತ್ತು ಅನಾಥರಿಗೆ ಮತ್ತು ವಯಸ್ಸಾದಂಥವ್ರಿಗೆ ಇವತ್ತು ಉಚಿತ ಪ್ರಸಾದ ಕೊಡುವಂಥದ್ದು, ಈಗ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಹಾಕ್ಕೊಂಡು ಇವತ್ತು ವಿಜಯಪುರ ನಗರ ಗೋಲ್ ಗುಂಬಜ್ಗೆ, ಇಬ್ರಾಹಿಂ ರೋಜಾಗೆ ಭಾಳ ಪ್ರಸಿದ್ಧಿ ಪಡ್ಕೊಂಡಂಥದ್ದು. ಅದ್ರ ಜೊತೆಗೆ ಈಗ ಪ್ರವಾಸಿಗರು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಇವತ್ತು ಪ್ರವಾಸಿಗರು ಕೂಡ ಯಾವಾಗ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ ನೋಡ್ತಾರೆ ಅವರೆಲ್ಲರೂ ಕೂಡ ಬಂದು ಶಿವಗಿರಿಗೆ ಬಂದು ಈ ಬೃಹತ್ ಶಿವನ ಒಂದು ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಒಂದು ಹೆಮ್ಮೆಯ ವಿಚಾರ. ನಾನು ಈ ಸಂದರ್ಭದಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲರು, ಅವರ ಸಹೋದರರು, ಕುಟುಂಬ ವರ್ಗಸ್ಥವರು, ಅವರೆಲ್ಲರೂ ಕೂಡ ಏನು ಈ ಮಹತ್ ಕಾರ್ಯವನ್ನು ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಇವತ್ತು ಮಾಡಲಿಕ್ಕೆ ಆ ಕುಟುಂಬಕ್ಕೆ, ಬಸಂತ್ ಕುಮಾರ್ ಪಾಟೀಲರು ಅವ್ರ ಸಹೋದರಿಗೆ, ಆ ಕುಟುಂಬಕ್ಕೆ ಇವತ್ತು ದಿವಸ ಶಿವನು ಆಯುಷ್ಯ, ಆರೋಗ್ಯ, ಸಂಪತ್ತಿ, ಸಮೃದ್ಧಿಯನ್ನು, ಶಕ್ತಿಯನ್ನು ಅವತ್ತೊಂದು ದಿವಸ ನೀಡಲಿ. ಇನ್ನೂ ಹೆಚ್ಚಿನ ಸೇವೆಗಳನ್ನ ಇವತ್ತೊಂದು ದಿವಸ ನಮ್ಮ ವಿಜಯಪುರ ಜಿಲ್ಲೆಗೆ, ಅವರು ನಾಡಿಗೆ ಮಾಡಿಕೊಡುವಂಥ ಒಂದು ಶಕ್ತಿಯನ್ನು ಶಿವನ್ ನೀಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ದೇಶದಲ್ಲಿ ಅತ್ಯಂತ ಎತ್ತರವಾದ ಶಿವನ ವಿಗ್ರಹ 2ನೇ ಸ್ಥಾನ ಪಡೆದಿರುವ ವಿಜಯಪುರದಲ್ಲಿ ಬಸವಂತದಲ್ಲಿರುವ ಶಿವನ ವಿಗ್ರಹ ಶಿವರಾತ್ರಿ ಈ ದಿನದ ಜನರಿಂದ ತುಂಬಿದೆ. ವಿಜಯಪುರ ಜಿಲ್ಲೆ ಸೇರಿದಂತೆ 10 ಜಿಲ್ಲೆಗಳ ಜನರು ಶಿವನನ್ನು ಸನ್ನಿಧಿಗೆ ಬಂದು ಆಶೀರ್ವಾದ ಪಡೆದರು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬಂತೆ ಶಿವರಾತ್ರಿಯ ಸಂಭ್ರಮದಲ್ಲಿ ಜಿಲ್ಲೆಯ ಜನರು ನಗರದ ಹೊರವಲಯದಲ್ಲಿರುವ ಶಿವನ ಸನ್ನಿಧಿಯಾದ ಶಿವಗಿರಿಗೆ ಭೇಟಿ ಕೊಟ್ಟು ಶಿವನ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಿ ಮಾತನಾಡುತ್ತಾ, ನಾವು ಪ್ರತಿ ವರ್ಷ ಇಲ್ಲಿಗೆ ಪರಿವಾರದ ಸಮೇತವಾಗಿ ಬಂದು ಶಿವನ ದರ್ಶನವನ್ನು ಪಡೆದು ಪುನೀತರಾಗುತ್ತೇವೆ. ಅಲ್ಲದೆ ಶಿವನ ಜಪ ಮಾಡುತ್ತೇವೆ. ನಾವು ಮೊದಲು ಸಣ್ಣ ಹಳ್ಳಿಯಲ್ಲಿ ಮಾಡುತ್ತಿದ್ದೇವೆ, ಆದರೆ ಈಗ ಶಿವಗಿರಿಗೆ ಬಂದು ಶಿವನ ದರ್ಶನ ಪಡೆದಿದ್ದೇವೆ ಎಂದು ಹೇಳಿದರು. ತುಂಬ ಅಜರ್ಮನಿಂದ ಆಚರಿಸ್ತಾ ಇದ್ದಾರೆ.
ವರ್ಷ ಬರ್ತಿರ್ತೇವೆ. ಮನಸ್ಸಿಗೆ ಆನಂದ ಅನ್ನಿಸ್ತಿರ್ತದೆ, ಕುಂತ್ರ ಮನಸ್ಸಿಗೆ ಶಾಂತಿ ಆಗುತ್ತೆ. ಹಿಂಗೆ ದಿನ ಇದ್ರೂ ಚಲೋ ಅನಿಸ್ತತೆ. ಶಿವನ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಆಗುತ್ತೆ. ಆನಂದ ಅನಿಸ್ತದ್ರಿ. ಹಾಂ, ಎಲ್ಲ ಕಡೆ ಜನಗಳು ಬರ್ತಾರೆ, ಮನಸ್ಸಿಗೆ ಆನಂದ ಅನಿಸ್ತದ. ಮನೆಗೆ ಹೋಗೋಕ್ಕಾಗಲ್ಲ ಅನಿಸಂಗಿಲ್ಲ, ಇಲ್ಲೇ ಇರ್ಬೇಕು ಅನಿಸ್ತದೆ ರೀ. ಹಾಂ ಅದೇ ನಾವು ಇಂಡಿಯಿಂದ ಬಂದಿರೋದ್ರಿ. ನಮ್ಮ ಪ್ರಾಪರ್ ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು. ಇದೇ ವರ್ಷ ನೋಡ್ಬೇಕಂತೇಳಿ ನಾವೆಲ್ಲ ಬಂದಿದ್ದೀವಿ. ಧನ್ಯವಾದಗಳು. ತುಂಬ ಖುಷಿ ಅನ್ನಿಸ್ತಿದೆ. ತುಂಬ ಇದು ಎಲ್ಲ ಭಕ್ತಗಳಿಗೆ ನೋಡಿದ್ರೆ ಖುಷಿ ಅನ್ನಿಸ್ತಿದೆ ಸರ್. ಎಲ್ಲಾರ ನಾಯ್ಕ. ಜಿಲ್ಲೆಯಲ್ಲಿ ಬ್ರಿಟಿಷರ ಕಾಲದಲ್ಲಿದ್ದ ಹಲವಾರು ಲಿಂಗಗಳನ್ನು ಬ್ರಿಟಿಷರು ಬಿಟ್ಟು ಹೋಗುವಾಗ ಹಾಳು ಮಾಡುತ್ತಿರುವುದನ್ನು ಕಂಡ ಒಬ್ಬ ಸನ್ಯಾಸಿಗಳು ಅದನ್ನು ರಕ್ಷಿಸಿ ನಗರದಲ್ಲಿ ತಂದು ಪ್ರತಿಷ್ಠಾಪಿಸಿದ್ದಾರೆ. ಅದೇ ಈ ಶಿವನ ಲಿಂಗವಾದ ಸುಂದರೇಶ್ವರ ದೇವಾಲಯ. ಈ ಸುಂದರೇಶ್ವರ ದೇವಾಲಯದಲ್ಲಿರುವ ಲಿಂಗದ ಮೇಲೆ ಶ್ರೀ ಎಂಬ ರೀತಿಯಲ್ಲಿ ಚಕ್ರ ಇದ್ದು ಅದನ್ನು ಮುಟ್ಟಿ ನಮಸ್ಕರಿಸಿದರೆ ಮಾಡಿದ ಪಾಪಗಳು ತೊಳೆಯುತ್ತವೆ ಎಂದು ಭಕ್ತರು ಹೇಳಿದರು. ಇವತ್ತ ಎಕ್ದಮ್ ಮನಸ್ಸಿಗೆ ಉಲ್ಲಾಸ ಇರ್ತದ ರೀ. ಯಾವುದು ಭಕ್ತಿ ಅನ್ನೋದು ಭಾಳ ಮಹತ್ವ ಇರ್ತದಲ್ರಿ. ಇವತ್ತೆಲ್ಲರೂ ತೋರ್ಪಡೆ ಪಡಿಸ್ತಾರೆ. ಅದನ್ನ ತುಂಬ ಅಜ್ಜರ್ಮನಿಂದ ಆಚರಿಸ್ತಾ ಇರ್ತಾರೆ. ವರ್ಷ ಬರ್ತಿರ್ತೇವೆ, ಮನಸ್ಸಿಗೆ ಆನಂದ ಅನ್ನಿಸ್ತಿರ್ತದೆ, ಕುಂತ್ರ ಮನಸ್ಸಿಗೆ ಶಾಂತಿ ಆಗುತ್ತೆ. ಹಿಂಗೆ ದಿನ ಇದ್ರೂ ಚಲೋ ಅನಿಸ್ತತೆ. ಶಿವನ ಧ್ಯಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಆಗುತ್ತೆ. ಆನಂದ ಅನಿಸ್ತದ್ರಿ. ಹಾಂ, ಎಲ್ಲ ಕಡೆ ಜನಗಳು ಬರ್ತಾರೆ, ಮನಸ್ಸಿಗೆ ಆನಂದ ಅನಿಸ್ತದ. ಮನೆಗೆ ಹೋಗೋಕ್ಕಾಗಲ್ಲ ಅನಿಸಂಗಿಲ್ಲ, ಇಲ್ಲೇ ಇರ್ಬೇಕು ಅನಿಸ್ತದೆ ರೀ. ಹಾಂ ಜೆಡಿಎಸ್ ಪಕ್ಷದ ಬಂಜಾರ ಸಮಾಜದ ಸಮಾವೇಶದಲ್ಲಿ ಬಿಜೆಪಿ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸುವ ಮೂಲಕ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದರು. ಇಂದಿನ ಸಂತ ಸೇವಾಲಾಲ್ ಮಹಾರಾಜರ ಜನ್ಮ ದಿವಸದ ಸೇರಿದಂಥ ಎಲ್ಲ ಸಮಸ್ತ ಬಂಜಾರದ ಸಮಾಜದ ತಂದೆ ತಾಯಂದ್ರೆ ಹಿರಿಯರೇ, ನನ್ನ ಎಲ್ಲ ಯುವ ಮಿತ್ರರೇ, ಸೇವಾಲಾಲ್ ಮಹಾರಾಜರ ಒಂದು ಆದರ್ಶದಲ್ಲಿ ಇವತ್ತು ಬಂಜಾರ ಸಮಾಜದ ಸಂಘಟನೆ ಸಲುವಾಗಿ ರಾಜಕೀಯವಾಗಿ ತನ್ನ ಒಂದು ಅಸ್ತಿತ್ವದ ಸಲುವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಸಮಾಜದ ಜನರ ಭಾವನೆಗಳನ್ನು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಜನಪ್ರತಿನಿಧಿಗಳಿಗೆ ತಿಳಿಸಿಕೊಡುವಂಥ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಈ ಸಮುದಾಯ ವಿಜಯಪುರ ಜಿಲ್ಲೆಯಲ್ಲಿ ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಜಿಲ್ಲೆ ಅಂದರೆ ಅದು ವಿಜಯಪುರ ಜಿಲ್ಲೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾನು 1 ಬಾರಿ ವಿಧಾನಸಭಾ ಸದಸ್ಯನ, 2 ಬಾರಿ ವಿಧಾನಸಭಾ ಸದಸ್ಯನಾಗಿ, 2 ಬಾರಿ ಲೋಕಸಭಾ ಸದಸ್ಯನಾಗಿ, 1 ಬಾರಿ ವಿಧಾನ ಪರಿಷತ್ನ ಸದಸ್ಯನಾಗಿ ಆಯ್ಕೆಯಾಗುವುದರಲ್ಲಿ ಬಂಜಾರ ಸಮಾಜದ ಅಪಾರವಾದಂಥ ಕೊಡುಗೆ ಇದೆ ಅನ್ನುವಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ 5 ಸಲ ವಿಜಯಪುರದ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಇನ್ನು ನನ್ನ ಜೀವನದಾಗ ಉಳಿದಿದ್ದು ರಾಜ್ಯಸಭಾ ಒಂದು ಆದರೆ ಎಲ್ಲನೂ ಮುಟ್ಟದಂಗೆ ಆಯ್ತು, ಎಲ್ಲ ಮನೆಗಳು ಉಳಿದಂಗಾಯ್ತು. ಈ ಎಲ್ಲ ಅವಕಾಶಗಳು ಎಲ್ಲ ಸಮಾಜದ ಜೊತೆಗೆ ನಾವು ಪ್ರೀತಿಯಿಂದ ಆತ್ಮೀಯತೆಯಿಂದ ಇದ್ದಾಗ ನಮಗೆ ಯಾವುದೇ ಜಾತಿ ಕಳಂಕ ಬರುವುದಿಲ್ಲ. ಎಲ್ಲ ಸಮಾಜದ ಜನರ ಆತ್ಮೀಯತೆ ಬೇಕು, ಪ್ರೀತಿ ಬೇಕು. ಜನ ಇವತ್ತು ನಮ್ಮ ಮತ ಹಾಕಿರ್ತಾರಂದ್ರೆ ಅವ್ರಿಗೆ ಋಣ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ಓಟ್ ತಗೋವಾಗ ಬೇರೆ ಇರ್ತೈತೆ ಮುಖ, ಗೆದ್ದ ಮ್ಯಾಗ ಮುಖ ಬೇರೆ ಇರ್ತದೆ. ಓಟ್ ತಗೋವಾಗ ಭಾಳ ಚಂದ ಮಾತಾಡ್ತಾರೆ, ಭಾಳ ಅಗದಿ ವಿನಯ ನೋಡಿದ್ರೆ ಏನಪ್ಪ ಗಂಡ ಗಬ್ಬರಿಗೆ ಎಷ್ಟು ಒಳ್ಳೆಯವ ಅಂತ. ಗೆದ್ದ ಮ್ಯಾಗ ಅವ್ರ ಮಾರಿ ನೋಡಿದ್ರೆ ಏನು ಖಾಯಂ ಬೇರೆ ಊಟ ಹೊಡ್ಕೊಂಡೇ ಇರ್ತಾರೋ ಅನ್ನೋದಂಗೆ ಮಾಡ್ತಾರೆ. ಈ ರೀತಿ ಕೆಲವೊಂದು ಮಂದಿ ಅದಾರ. ನಿಮ್ಮ ಸಮಾಜದ ಒಂದು ತಪ್ಪು ಐತಿ, ಏನಪ್ಪ ಅಂದ್ರೆ ದೀಪಾವಳಿಗೆ ಹೋದ್ರೆ ಅಂದ್ರೆ ಉಗಾದಿಗೆ ಬರ್ತೀರಿ. ದೀಪಾವಳಿ ಉಗಾದಿ ನಡಬರಿಕೆ ಲೋಕಸಭಾ ವಿಧಾನಸಭಾ ಎಲೆಕ್ಷನ್ ಮುಗಿತಾವ, ನೀವು ಇರುವುದೇ ಅಲ್ಲ, ಮತ್ತೆ MP ಪಾಲ್ರಿ ಗಾಡಿ ಕೊಟ್ಟು ಕಳಿಸ್ಬೇಕಾಗ್ತದೆ. ಅದಕ್ಕೆ ಹುಷಾರಿರಿ. ಈ ಸಲ ಲೋಕಸಭಾ ಬಂದಾಗ ಇಲ್ಲಿ ಬರ್ರಿ, ಎಲ್ಲರೂ ನೀವೇ ನಿಮ್ಮ ರೊಕ್ಕದಲ್ಲೇ ಬರ್ರಿ. ನಿಮ್ಗೆ ಯಾರೋ ಗಾಡಿ ಕಳಿಸೋದು ಬೇಡ. ಇಲ್ಲಿಕಂದ್ರೆ ನಿಮ್ಮ ಹೋಟೆ ಕಟ್ ಮಾಡ್ಬೇಕಂತ ಒಬ್ರು ಮಾಡಿದ್ರು ಬಿಜಾಪುರ ಜಿಲ್ಲಾದಾಗ.
ಅವರೆಲ್ಲ ಮಹಾರಾಷ್ಟ್ರದಾಗ ಓಟ್ ಕಟ್ ಮಾಡ್ರಿ ಅಂದರು. ಅದು ಯಾರು ಅನ್ನೋದು ಗುರ್ತದ ನಿಮಗೆ, ನನಗೂ ಗುರ್ತದ, ನಿಮಗೂ ಗುರ್ತದ. ಹಿಂಗ ಕಾಯಂ ನಿವಾಸಿಗಳು ನೀವು ವಿಜಯಪುರ ಜಿಲ್ಲೆಯಲ್ಲಿ. ಅದಕ್ಕೆ ನಾನು ಒಂದು ಮಾತು ಕಿವಿ ಮಾತು ಹೇಳ್ತೇನೆ, ನಾನು ಸುಮ್ಮನೆ ಕೂತ್ರು ಒಂದು ಕೆಲಸ ಮಾಡಿರ್ತೀನಿ, ಎದ್ರೂ ಒಂದು ಕೆಲಸ ಮಾಡಿರ್ತೇನೆ. ನಾ ಮನಸ್ಸು ಮಾಡಿದ್ರೆ ಗೆಲ್ಲಿಸಬಹುದು, ಮನಸ್ಸು ಮಾಡ್ಲಿಕ್ಕಂದ್ರೆ ಒಗಿರಬಹುದು. ಕೆಲವೊಂದು ಮಂದಿ ತಿಳ್ಕೊಂಡಾರೆ ಇವೇನು ಮಾಡ್ತಾನೆ ತೋರಿಸ್ತಿರ್ತೀನಿ ಅವಾಗ ಜನಕ್ಕೆ. ये ट्रेलर है, अभी पिक्चर बाकी है. ನೋಡ್ಬೇಕತ್ತಾರೆ, ಬಸವ ನೋಡೋದು ಮುಗಿಸ್ಬೇಕತ್ತಾರೆ. ನೀವೆಲ್ಲ ನನ್ನ ಜೋಡೈತಾಗ ಯಾಮಗ ಪಕ್ಷೋದ ಅದಕ್ಕೆ ನಾನು ತಲೆಗೆ ಇಟ್ಕೊಂಡಿದ್ದೆ. ಯಾರ್ಯಾರು ಏನೇನು ನನ್ನ ಜೋಡ ನಾಟಕ ಮಾಡ್ಯಾರ ಅದು ಎಲ್ಲರಿಗೂ ಅತ್ತಿಗೆ ಒಂದು ಕಾಲ, ಸೊಸೆಗೆ ಒಂದು ಕಾಲ, ಊರಿಗೆ ಬಂದಾಕಿ ನೀರಿಗೆ ಬರ್ಲಾಕಿಬೇಕು ಹೇಳ್ತಾರ ಒಬ್ಬೊಬ್ರಿಗೆ. ಇವತ್ತು MP ಪಾಲ್ಡ್ರು ನೀರಾವರಿ ಮತ್ತು ಒಳ್ಳೆ ಕೆಲಸ ಮಾಡಿದ್ರು ಅವನ್ನೆಲ್ಲ ಒಳ್ಳೇದು ಮಾಡ್ಯಾರ ಅಂತ ಹೇಳಿವಿ. ಮನೆ ಯಾರೋ ಒಬ್ರು ಹೇಳಕತ್ತಿದ್ರು ತಲೆ ಗೋಲ್ಡ್ ಮಟ್ಟು ನಾವೇ ಕಟ್ಟಿವಿ, ಉಪ್ಲಿ ಬುರ್ಸು ನಾವೇ ಕಟ್ಟಿವತ್ತೆ. ಯಾರು ನೀರಾವರಿ ಮಾಡಿರ್ತಾರ ಅವ್ರ ಹೆಸರು ಹೇಳ್ಬೇಕಾಗ್ತದೆ. ಆದಿಲ್ ಸಾಹೇಬ್ ಗೋಲ್ಡ್ ಮಟ್ಟು ಕಟ್ಟ್ಯಾರ ಅಂತ ಹೇಳ್ತಾರ. ನೀರಾವರಿ ಯಾರು ಮಾಡ್ಯಾರಪ್ಪ ಅಂದ್ರೆ MP ಪಾಲ್ಡ್ರು ಅಂತ ಹೇಳ್ತಾರ. ನಾ ಏನು ಮಾಡೀನಿ MP ಇದ್ದಾಗ ನನಗೆ ಗುರ್ತದ. 800 ಹಳ್ಳಿ ಅಡ್ಡಾಡಿ ನಾನು ಒಂದು ಹಳ್ಳಿಯಾಗೂ ನನ್ನ ಹೆಸರಿಲ್ಲ, ಹಳ್ಳಿ ಇಲ್ಲ. ಆಡು ಹುಟ್ಟದ ಗಿಡ ಇಲ್ಲ, ನಾ ಅಡ್ಡಾಡದ ಹಳ್ಳಿ ಇಲ್ಲ. ತಾಂಡ್ಯದಾಗೂ ಅಡ್ಡಾಡಿನೇ, ನಮ್ಮ ದಲಿತ ಕೇರಿ ಒಳಗೆ ಹೋಗಿನೇ, ಮ್ಯಾಗಿನ ಜಾತಿಯವ್ರ ಓಣಿಗೆ ಹೋಗಿನೇ. ಎಲ್ಲ ಸಮುದಾಯನ ಪ್ರೀತಿಯಿಂದ 10 ವರ್ಷ MP ಇದ್ದಾಗ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ ಜನ ಯಾರು ಹೇಳಿದ್ರು ಬಂದು ನನಗೊಂದು ಓಟ್ ಹಾಕ್ತಾರೆ. ಅದಕ್ಕೆ ನಾ ಈ ಸಮುದಾಯದ ನಮ್ಮ ನಾಯಕರುಗಳು ಎಲ್ಲರಿಗೂ ಹೇಳೋದೇನಂದ್ರೆ, ನೀವು ಎಲ್ಲರ ಜೊತೆಗೆ ಆತ್ಮೀಯತೆಯಿಂದ ಅದೀರಿ. ಭವಿಷ್ಯದಲ್ಲಿ ನನಗಂತರೂ ಏನು ಲೋಕಸಭಾ ಟಿಕೆಟ್ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ, ಏನು ಮಾಡೋದು. ಒಂದು ಕಾಲದಾಗಿತ್ತು ನನ್ನ ಕೈಗೆ ಎಲ್ಲನೂ ಇತ್ತು, ಅದು ಕಡಿಮೆ ಆಯಿತು. ಮಾತು ಎದ್ದು ಬಂದೆ, ಮಾತು ಜೀವವಾದೆ, ಮಾತು ಎದ್ದು ಬಂದೆ, ಮಾತು ಕೆಡುವುದ್ರೆ ನಡೀತು. ಈಗ ಮತ್ತೆ ಒಂದೊಂದು ಸ್ಟೆಪ್ ಏರ್ಕೋತ ಹೊಂಟಿದೆ. ಮತ್ತೆ 2-3 ವರ್ಷನಾಗ ಅಲ್ಲಿ ಹೋಗ್ಕೊಂಡಿರ್ತೀನಿ ನೋಡಾಕತ್ರಿ. ಅವಾಗ ಬರೀ ಬಿಜಾಪುರ ಜಿಲ್ಲಾದಲ್ಲ ಇಡೀ ಕರ್ನಾಟಕ ಟಿಕೆಟ್ ಹಂಚು ಕಾಲ ಬರ್ತದೊಮ್ಮೆ ನನಗೆ. ಒಂದೆಡೆ ಚಕ್ಕಡಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಬಂದಿರುವ ಎತ್ತುಗಳು. ಚಕ್ಕಡಿ ಸ್ಪರ್ಧೆಯನ್ನು ಕಣ್ಣು ತುಂಬಿಕೊಳ್ಳಲು ಕಾತರದ ಜನರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ಹೊರವಲಯದಲ್ಲಿ. ಪ್ರತಿನಿತ್ಯ ಭೂಮಿ ತಾಯಿ ಮಡಿಲು ದುಡಿಮೆ ಮಾಡುವ ಕಾಲ ಕಳೆಯುವ ರೈತರಿಗೆ ಮನರಂಜನೆ ನೀಡಬೇಕು ಹಾಗೂ ಈ ಭಾಗದ ರೈತರಿಗೆ ಬೇರೆ ಜಿಲ್ಲೆಗಳ ಎತ್ತುಗಳು ತೋರಿಸಬೇಕು ಎಂಬ ಉದ್ದೇಶದಿಂದ ಗಾಮನಗಟ್ಟಿ ಶ್ರೀ ಕರಿಯಮ್ಮ ದೇವಸ್ಥಾನ ಕಮಿಟಿ ಹಾಗೂ ಗ್ರಾಮದ ಹಿರಿಯರು ಕೂಡಿಕೊಂಡು ಎತ್ತುಗಳಿಗೆ ಖಾಲಿ ಚಕ್ಕಡಿ ಓಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಈ ಚಕ್ಕಡಿ ಸ್ಪರ್ಧೆಗೆ ಹಾವೇರಿ, ಗದಗ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಜಿಲ್ಲೆಯ 100ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ತಮ್ಮ ಚಕ್ಕಡಿಯೊಂದಿಗೆ ಸ್ಪರ್ಧೆಗೆ ಆಗಮಿಸಿದರು. ಜೋಡಿ ಎತ್ತುಗಳು ಖಾಲಿ ಚಕ್ಕಡಿಯನ್ನು ಕಳೆದುಕೊಂಡು 1 ನಿಮಿಷದ ಅವಧಿಯಲ್ಲಿ ಯಾರು ಹೆಚ್ಚು ದೂರ ಓಡಿದ ಚಕ್ಕಡಿಗೆ ಬಹುಮಾನ ಕೂಡ ಇಡಲಾಗಿತ್ತು. ಅಲ್ಲದೆ ಸಮಾಧಾನಕರ ಬಹುಮಾನದ ಜೊತೆಗೆ ಬೆಸ್ಟ್ ಜೋಡಿ ಎತ್ತುಗಳು ಬಹುಮಾನ ನೀಡಲಾಗಿತ್ತು. ಇನ್ನು ಸ್ಪರ್ಧೆಯಲ್ಲಿ ಹೊರ ಜಿಲ್ಲೆ ಹಾಗೂ ಗ್ರಾಮದ ಎತ್ತುಗಳಿಗೆ 2 ವರ್ಗಗಳನ್ನಾಗಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಬೇರೆ ಜಿಲ್ಲೆಯ ಜೊತೆಗೆ ಸ್ಥಳೀಯ ರೈತರನ್ನು ಉತ್ತೇಜಿಸುವ ಸಲುವಾಗಿ 2 ಭಾಗಗಳಾಗಿ ಬಹುಮಾನಗಳನ್ನು ಕೂಡ ಇಡಲಾಗಿತ್ತು. ಹೊರ ಜಿಲ್ಲೆಯ ಸ್ಪರ್ಧಾಳುಗಳಿಗೆ ಮೊದಲನೇ ಸ್ಥಾನ ಪಡೆದ ಜೋಡಿಗಳಿಗೆ ಬಹುಮಾನವಾಗಿ 150 cc ಪಲ್ಸರ್ ಬೈಕ್, ದ್ವಿತೀಯ ಹೀರೋ ಸ್ಟ್ಯಾಂಡಿಂಗ್ ಬೈಕ್, ತೃತೀಯ ಪ್ಲಾಟಿನ್ ನೈಕ್ ಸೇರಿದಂತೆ ಜೋಡಿ ಎತ್ತುಗಳು, ಆಕಳುಗಳು ಸೇರಿ 54 ಬಹುಮಾನಗಳನ್ನು ಇಡಲಾಗಿತ್ತು. ಇನ್ನು ಸ್ಪರ್ಧೆಯಲ್ಲಿ ಕೆಲವು ಎತ್ತುಗಳು ಓಟದ ವೇಳೆ ಎಷ್ಟೋ ಅರ್ಧದಲ್ಲಿಯೇ ನಿಂತು ಬಿಟ್ಟರೆ, ಮತ್ತೆ ಕೆಲವು ಎತ್ತುಗಳು ತನ್ನ ಮಾಲೀಕನ ಗುರಿವರೆಗೂ ನುಗ್ಗಿದ ಜನರಿಗೆ ಮನರಂಜನೆ ನೀಡಿದವು. ಬಹುಮಾನಕ್ಕಿಂತ ಎತ್ತುಗಳ ಮೇಲಿನ ಪ್ರೀತಿಗಾಗಿ ಸ್ಪರ್ಧೆಯನ್ನು ಭಾಗವಹಿಸಿದ್ದೇವೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಗ್ರಾಮೀಣ ಕ್ರೀಡೆಗಳು ಉಳಿಯಬೇಕು, ಎಲ್ಲರಲ್ಲೂ ಕ್ರೀಡಾ ಮನೋಭಾವನೆ ಬೆಳೆಯಬೇಕು ಅಂತಾರೆ ಇಲ್ಲಿನ ಸ್ಪರ್ಧಾಳುಗಳು. ಗ್ರಾಮೀಣ ಭಾಗದ ಜನರು ಖಾಲಿ ಚಕ್ಕಡಿ ಓಟ್ ನೋಡಿ ಸಖತ್ ಖುಷಿಪಟ್ಟರು.
ಹುಬ್ಬಳ್ಳಿಯ ಸ್ಪಂದನ ಆಸ್ಪತ್ರೆ ಮತ್ತು ಜನನಿ ಬಂಜೇತನ ನಿರ್ವಹಣಾ ಕೇಂದ್ರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಲಹಾ ಶಿಬಿರವನ್ನು ಇದೇ 8ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ಮಹಾದೇವ್ ಹನ್ವಾಡ್ ತಿಳಿಸಿದರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಸೂಕ್ತ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳಲಾಗಿದೆ ಎಂದು 3 ದಿನಗಳ ಕಾಲ ನಡೆಯುವ ತಪಾಸಣೆ ಶಿಬಿರವು ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಡೆಯಲಿದ್ದು, ಶಿಬಿರದಲ್ಲಿ ಮಕ್ಕಳಿಲ್ಲದ ದಂಪತಿಗಳು, IUO, ಪ್ರಶ್ನಾಳ ಶಿಶು ಚಿಕಿತ್ಸೆ ಅವಶ್ಯಕತೆ ಇದ್ದವರಿಗೆ, ಸ್ತ್ರೀ ರೋಗಕ್ಕೆ ಸಂಬಂಧಿಸಿದವರು, ಬಂಜೆತನ ಸೇರಿದಂತೆ ಮುಂತಾದ ಸಮಸ್ಯೆಗಳು ಇವರು ಪಾಲ್ಗೊಂಡು ಶಿಬಿರಿಯ ಸದುಪಯೋಗ ಪಡೆಯಬೇಕೆಂದು ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ 9743416659 8095388201ಗೆ ಸಂಪರ್ಕಿಸಬಹುದು. ರವೀಂದ್ರನಾಥ್ ರಾಮದುರ್ಗ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ವ್ಯವಸ್ಥಾಪಕ ನಿರ್ದೇಶಕರು ಈ ಮಾರ್ಚ್ 8ರಿಂದ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ನಮ್ಮ ಸ್ಪಂದನ ಆಸ್ಪತ್ರೆ ಮತ್ತು ಜನನಿ ಬಂಜೇತನ ನಿವಾರಣಾ ಕೇಂದ್ರದಲ್ಲಿ ಮಹಿಳೆಯರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಸಲಹಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೃಹ ಸಚಿವರನ್ನೇ ಪ್ರಶ್ನಿಸಿದ ವಿದ್ಯಾರ್ಥಿನಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ವೇಳೆ ಘಟನೆ. ಸಾಮಾನ್ಯರಂತೆ ಬದುಕಲು ನನಗೂ ಆಸೆ ಎಂದ ಎಂಬಿ ಪಾಟೀಲ್. ಸಂಭ್ರಮದ ಶಿವರಾತ್ರಿ ಆಚರಣೆ, ನಗರದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು. ಶಿವನನ್ನು ನೆನೆದು ಪುನೀತರಾದ ಭಕ್ತರು. ಬಂಜಾರ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಯತ್ನಾಳ್, ಟಿಕೆಟ್ ಕೊಡುವಲು ಅವಕಾಶ ನನಗೂ ಬರುತ್ತೆ ಎಂದ ನಗರ ಶಾಸಕ. ಬೀದಿಗೆ ಬಂದ ಬಿಜೆಪಿ ಭಿನ್ನಮತ. ಚಕ್ಕಡಿ ಸ್ಪರ್ಧೆ ಕಣ್ಣು ತುಂಬಿಕೊಳ್ಳಲು ಶಾಂತರಾದ ಜನರು. ಇದು ಹುಬ್ಬಳ್ಳಿ ಗ್ರಾಮದ ಗಮನಗಟ್ಟಿ ಗ್ರಾಮದ ಸೊಬಗು. ಮಾರ್ಚ್ 10ರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಲಹಾ ಶಿಬಿರ ಡಾಕ್ಟರ್ ಮಹಾದೇವ್ ಹನ್ವಾಡ್ ಅವರಿಂದ. ಮತ್ತೆ FM ವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ FM ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ಶುಭ ಕೋರುವವರು ರಾಜು ನಾಯಕ್ವಾಡಿ ಹಾಗೂ ಅಭಿಮಾನಿ ಬಳಗದಿಂದ. ಪರಮೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ಶಿವನ ಕರುಣೆಗೆ ಪಾತ್ರರಾಗಿರಿ. ಜೀವನದ ಪ್ರತಿ ಹೆಜ್ಜೆಗೂ ಉನ್ನತಿಯನ್ನು ಕೊಂಡುಕೊಳ್ಳಿ. ನೀಲಕಂಠನ ವರದಾನ ನಿಮಗೆ ಸಿಗಲಿ. ಶಿವನೇ ಶಾಶ್ವತ, ಶಿವನೇ ದೇವರು, ಶಿವನೇ ಓಂಕಾರ, ಶಿವನೇ ಬ್ರಹ್ಮ. ಬನ್ನಿ ಈ ಹಬ್ಬದಂದು ಶಿವನ ಭಕ್ತಿಯಿಂದ ಪೂಜಿಸೋಣ. ತಮಗೂ ತಮ್ಮ ಕುಟುಂಬಕ್ಕೂ ಆಯುಷ್, ಆರೋಗ್ಯ, ಸಕಲ ಸಂಪತ್ತು ಕೊಟ್ಟು ಆ ಪರಶಿವನು ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರುವವರು ಧಾರವಾಡ ಜಿಲ್ಲೆಯ ಎನ್ಸಿಪಿ ಪಕ್ಷದ ಉಪಾಧ್ಯಕ್ಷರು ಹಾಗೂ ಧಾರವಾಡ ಲೋಕಸಭೆಯ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಆಗಿರುವ ರಾಜು ನಾಯಕ್ವಾಡಿ ಹಾಗೂ ಇವರ ಅಭಿಮಾನಿ ಬಳಗದಿಂದ ಮಹಾಶಿವರಾತ್ರಿಯ ಶುಭಾಶಯಗಳು. Jill makes you shine like moonlight. I wanna be here with you. I know just to shine, dazzling whiteness can be mine. I know Jill. ಬೆರಗುಗೊಳಿಸುವ ಹೊಳಪಿಗಾಗಿ ಜಿಲ್ ವಾಷಿಂಗ್ ಲಿಕ್ವಿಡ್. ಜಿಲ್ ವಾಶ್ ಮ್ಯಾಜಿಕ್ ವಾಶ್.